ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಬಾರೋಯಿಂಗ್ ಕಾಸ್ಟ್ ಮೇಲೆ ಫಾರಿನ್ ಕರೆನ್ಸಿನಲ್ಲಿ ಫಂಡ್ಸ್ ಅನ್ನ ಬಾರೋ ಮಾಡಿದಾಗ ಯಾವ ತರ ನೀವು ಬಾರೋಯಿಂಗ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ನೋಡಿ ಈ ಒಂದು ಕ್ವಶನ್ಸ್ ಅನ್ನ ನೀವು ಎಕ್ಸಾಮ್ ಅಲ್ಲಿ ಈ ಸಲ ಎಕ್ಸ್ಪೆಕ್ಟ್ ಮಾಡಬಹುದು. ಫಾರಿನ್ ಕರೆನ್ಸಿನಿ ಕೊಟ್ಟಾಗ ಯಾವ ತರ ಆನ್ಸರ್ಸ್ ಅನ್ನ ಮಾಡಬೇಕಾಗತ್ತೆ ಅನ್ನೋದನ್ನ ಬನ್ನಿ ಕ್ವಶನ್ಸ್ ಹೇಗಿದೆ ಹೇಗೆ ಆನ್ಸರ್ ಮಾಡೋದು ನೋಡೋಣ. ನೋಡಿ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ, ಸೂರ್ಯ ಲಿಮಿಟೆಡ್ ಹ್ಯಾಸ್ ಟೇಕನ್ ಎ ಲೋನ್ ಆಫ್ USD 20,000. ನೋಡಿ ಸೂರ್ಯ ಲಿಮಿಟೆಡ್ ಲೋನ್ ತಗೊಳ್ತಾ ಇದೆ. ಎಷ್ಟು ಲೋನ್ ಅನ್ನ ತಗೊಳ್ತಾ ಇದಪ್ಪ ಅಂದ್ರೆ US ಡಾಲರ್ಸ್ ಅಲ್ಲಿ ತಗೊಳ್ತಾ ಇದೆ. 20,000 USD ಅಲ್ಲಿ ತಗೊಳ್ತಾ ಇದ್ದಾರೆ. ಆನ್ 1st April 2024 ಅಲ್ಲಿ ಲೋನ್ಸ್ ಅನ್ನ ತಗೊಳ್ತಾ ಇರೋದು ಫಾರ್ ಕನ್ಸ್ಟ್ರಕ್ಟಿಂಗ್ ಪ್ಲಾಂಟ್ ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ 20,000 USD ಲೋನ್ ತಗೊಳ್ತಾ ಇದ್ದಾರೆ ಅಟ್ ಎನ್ ಇಂಟ್ರೆಸ್ಟ್ ರೇಟ್ ಆಫ್ 5% ಪರ್ ಆನಮ್. ಸೊ ಎಷ್ಟಪ್ಪ ಇಂಟ್ರೆಸ್ಟ್ ಅಂದ್ರೆ 5% ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಸೂರ್ಯ ಲಿಮಿಟೆಡ್ 20,000 US ಡಾಲರ್ಸ್ ಅನ್ನ ಲೋನ್ ತಗೊಳ್ತಾ ಇದ್ದಾರೆ ಅಟ್ 5% ಇಂಟ್ರೆಸ್ಟ್ ಅನ್ನ ತಗೊಳ್ತಾ ಇದ್ದಾರೆ. ಪೇಯಬಲ್ ಆನ್ಯುಯಲ್ ಬೇಸಿಸ್ ಮೇಲೆ ಪ್ರತಿ ವರ್ಷನೂ ಪೇಮೆಂಟ್ ಮಾಡ್ಬೇಕಂತೆ. ಅಂಡ್ 1st April 24 ಅಲ್ಲಿ ಲೋನ್ ತಗೊಳ್ತಾ ಇದ್ದಾರೆ. ಆನ್ 1st April 2024 ಲೋನ್ ಅನ್ನ ತಗೋಬೇಕಾದ್ರೆ, ಆನ್ 1st April 2024 ಅಂದ್ರೆ ಅವರು ಲೋನ್ ಅನ್ನ ತಗೋಬೇಕಾದ್ರೆ ದಿ ಎಕ್ಸ್ಚೇಂಜ್ ರೇಟ್ ಬಿಟ್ವೀನ್ ದಿ ಕರೆನ್ಸಿ, ಎಕ್ಸಾಂಪಲ್ USD ವರ್ಸಸ್ ರುಪೀಸ್, ಅಂದ್ರೆ ಒಂದು US ಡಾಲರ್ಗೆ ಎಷ್ಟು ರುಪೀಸ್ ವ್ಯಾಲ್ಯೂಸ್ ಇದೆ ಅಂತ ಹೇಳಿದ್ರೆ ಅವತ್ತು ಲೋನ್ ತಗೋಬೇಕಾದ್ರೆ 1/4/2024 ಅಲ್ಲಿ 75 ಪರ್ USD, $1 75 rupees ಇದೆ ಅಂತ ಹೇಳಿದ್ದಾರೆ. ಎಕ್ಸ್ಚೇಂಜ್ ರೇಟ್ ಬಿಟ್ವೀನ್ ದಿ ಕರೆನ್ಸೀಸ್ ಆನ್ 1st April 2024 ಅಲ್ಲಿ 75 rupees ಪರ್ USD ಇದೆ. ಪರ್ USD ಅಂದ್ರೆ ಒಂದು USDಗೆ 75 ರೂಪಾಯಿ ಅಂತ ಅರ್ಥ. ಅಂಡ್ ದಿ ಎಕ್ಸ್ಚೇಂಜ್ ರೇಟ್ ಆನ್ ದಿ ರಿಪೋರ್ಟಿಂಗ್ ಡೇಟ್ ಅಂದ್ರೆ ಕ್ಲೋಸಿಂಗ್ ಇಯರ್, ಫಿನಾನ್ಷಿಯಲ್ ಇಯರ್ ಕ್ಲೋಸ್ ಆಗ್ಬೇಕಾದ್ರೆ, ದಟ್ ಈಸ್ 31st March 2025 ಅಲ್ಲಿ. ನೋಡಿ 31st March 2025 ಕ್ಲೋಸಿಂಗ್ ಡೇಟ್ ಏನಿದಪ್ಪ ಅಂದ್ರೆ ಅವತ್ತಿನ ದಿನ ಎಕ್ಸ್ಚೇಂಜ್ ರೇಟು 78 ಪರ್ USD ಇದೆ. ಅಂದ್ರೆ 78 rupees, ಒಂದು USDಗೆ 78 ರೂಪಾಯಿನ ಕೊಡಬೇಕಾಗುತ್ತೆ. ನೋಡಿ ನಾನು ಲೋನ್ ತಗೊಳ್ತಾ ಇರೋದು 1st April ಅಲ್ಲಿ. ಲೋನ್ ತಗೋಬೇಕಾದ್ರೆ 75 ಪರ್ USD ಇತ್ತು. ಬಟ್ ಲೋನ್ ಮೇಲೆ ಲೋನ್ ತಗೋಬೇಕಾದ್ರೆ 1st April 24 ಅಲ್ಲಿ ಎಕ್ಸ್ಚೇಂಜ್ ರೇಟ್ ಇರೋದು ಎಷ್ಟಪ್ಪ, 75,000 USD ಇರೋದು. ಇದು 1st April ಅಲ್ಲಿ ಇರ್ತಕ್ಕಂಥ ಎಕ್ಸ್ಚೇಂಜ್ ರೇಟ್. ಅಂಡ್ 31st March ಅಲ್ಲಿ 78 rupees ಪರ್ USD ನಮಗೆ ಎಕ್ಸ್ಚೇಂಜ್ ರೇಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೇಳಿದ್ದಾರೆ, ದಿ ಕರೆಸ್ಪಾಂಡಿಂಗ್ ಅಮೌಂಟ್ ಕುಡ್ ಹ್ಯಾವ್ ಬೀನ್ ಬಾರೋಡ್ ಬೈ ಸೂರ್ಯ ಲಿಮಿಟೆಡ್ ಫ್ರಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ ದ ಲೋಕಲ್ ಕರೆನ್ಸಿ ಅಟ್ ಇಂಟ್ರೆಸ್ಟ್ ಆಫ್ 11% ಪರ್ ಆನಮ್. ಅಂದ್ರೆ ಸೂರ್ಯ ಲಿಮಿಟೆಡ್ ಅದೇ ಕರೆಸ್ಪಾಂಡಿಂಗ್ ಅಮೌಂಟ್ ಅನ್ನ ಲೋಕಲ್ ಕರೆನ್ಸಿನಲ್ಲಿ ಬಾರೋ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಆಗ್ತಿತ್ತಂತೆ, 11% ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡ್ತಿದ್ರಂತೆ ಆನ್ 1st April 2024 ಅಲ್ಲಿ. ಸೊ 1st April 2024 ಅಲ್ಲಿ ಬಾರೋ ಮಾಡಿದ್ರೆ ಅವರಿಗೆ 11% ಇಂಟ್ರೆಸ್ಟ್ ಕೊಡ್ತಿದ್ರಂತೆ. ಕಾಂಪ್ಯೂಟ್ ಬಾರೋಯಿಂಗ್ ಕಾಸ್ಟ್ ಟು ಬಿ ಕ್ಯಾಪಿಟಲೈಸ್ಡ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಪ್ಲಾಂಟ್ ಬೈ ಸೂರ್ಯ ಲಿಮಿಟೆಡ್. ಕ್ಯಾಲ್ಕುಲೇಟ್ ಬಾರೋಯಿಂಗ್ ಕಾಸ್ಟ್ ಅಂದ್ರೆ ಇಂಟ್ರೆಸ್ಟ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಆ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ದಾರೆ. ನೋಡಿ ಈ ತರ ಕ್ವಶನ್ಸ್ ನಿಮಗೆ ಫಾರಿನ್ ಕರೆನ್ಸಿನಲ್ಲಿ ಕೊಟ್ಟಾಗ ನಾನು ನಿಮ್ಗೆ ಸಿಂಪಲ್ ಆಗಿ 4 ಸ್ಟೆಪ್ಸ್ ಅನ್ನ ಹೇಳ್ಕೊಡ್ತೀನಿ. ಆ 4 ಸ್ಟೆಪ್ ಅನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನಿಮ್ಗೆ ಬಾರೋಯಿಂಗ್ ಕಾಸ್ಟ್ ಬರುತ್ತೆ. ಏನಪ್ಪಾ ಆ 4 ಸ್ಟೆಪ್ಸ್ ಅಂತ ಹೇಳಿದ್ರೆ, ಫಸ್ಟ್ ಸ್ಟೆಪ್ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸ್ಟೆಪ್ 1 ನೀವು ಈ ಸ್ಟೆಪ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಫಾರಿನ್ ಕರೆನ್ಸಿ ಲೋನ್ ಫಾರ್ ದಿ ಪೀರಿಯಡ್, ಅಂದ್ರೆ ಎಷ್ಟು ಲೋನ್ ಫಾರಿನ್ ಕರೆನ್ಸಿನಲ್ಲಿ ತಗೊಂಡಿದ್ದಾರೆ, ಎಷ್ಟು ಇಂಟ್ರೆಸ್ಟ್ ಅನ್ನ ಕೊಡಬೇಕು ಅಂತ ಅರ್ಥ. ಸೊ ನೋಡಿ ಇಲ್ಲಿ ಫಸ್ಟ್ ಸ್ಟೆಪ್ ಅನ್ನ ನೀವು ಮಾಡ್ಬೇಕಾದ್ರೆ ಹೇಗೆ ಆನ್ಸರ್ ಮಾಡಬೇಕು ಅಂದ್ರೆ, ಈಗ ನೋಡಿ ಸೂರ್ಯ ಲಿಮಿಟೆಡ್ ಲೋನ್ ತಗೊಂಡಿದೆ ಎಷ್ಟಪ್ಪ, 20,000 USD ಲೋನ್ ತಗೊಂಡಿದೆ ಅಂದ್ರೆ 20,000 USDಗೆ ಇಂಟ್ರೆಸ್ಟ್ ಕೊಡ್ಬೇಕಲ್ವಾ. ಅದನ್ನೇ ಫಸ್ಟ್ ಸ್ಟೆಪ್ ಮಾಡ್ತಾ ಇರೋದು, ಇಂಟ್ರೆಸ್ಟ್ ಆನ್ ಫಾರಿನ್ ಕರೆನ್ಸಿ ಲೋನ್ ಫಾರ್ ದಿ ಪೀರಿಯಡ್ ಅಂತ ಅರ್ಥ. ಸೊ ಹಾಗಾಗಿ ನಾನು ಇಲ್ಲಿ ಲೋನ್ ತಗೊಂಡಿದ್ದೆ ಎಷ್ಟಪ್ಪ, 20,000 USD ಅನ್ನ ತಗೊಂಡಿದ್ದಾರೆ. 20,000 US ಡಾಲರ್ಸ್ ಅಲ್ಲೇ ತಗೊಂಡಿದ್ದಾರೆ. ಈ 20,000 USD ಲೋನ್ ತಗೊಂಡಿರೋದಕ್ಕೆ ಇಂಟು ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಅಂತೆ ಕ್ವಶನ್ಸ್ ಅಲ್ಲಿ ಹೇಳಿದೆ ನೋಡಿ. ಎಷ್ಟು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್, 5% ರೇಟ್ ಆಫ್ ಇಂಟ್ರೆಸ್ಟ್ ಇದೆ. 5% ಇಂಟ್ರೆಸ್ಟ್ ರೇಟ್ ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ 20,000 ಲೋನ್ ತಗೊಂಡಿದ್ದಾನೆ. ಈ 20,000 ಮೇಲೆ ನೀವು 5% ಇಂಟ್ರೆಸ್ಟ್ ರೇಟ್ ಅಂತ ಹೇಳಿದ್ದಾರೆ. ಹಾಗಾಗಿ 5% ಅನ್ನ ಮಾಡಬೇಕು. 5% ಇಂಟ್ರೆಸ್ಟ್ ರೇಟ್ ಇದೆ. ಈಗ 20,000 ಮೇಲೆ ನೀವು 5% ಅನ್ನ ಮಾಡಿದ್ರೆ ನಿಮಗೆ 1,000 ಬರುತ್ತೆ. ಅದು 1,000 US ಡಾಲರ್ಸ್ ಅಲ್ಲಿ ಇರುತ್ತೆ.
ರುಪೀಸ್ ಅಲ್ಲಿ ಇರೋದಿಲ್ಲ. ಯಾಕಂದ್ರೆ ಅಲ್ಲಿರೋದು 20,000 ಫಾರಿನ್ ಕರೆನ್ಸಿ USD ನಲ್ಲಿ ಇರೋದು. 20,000 ಮೇಲೆ 5% ಮಾಡ್ಕೋಬೇಕು. ಆ 5% ಮಾಡ್ಕೊಂಡಾಗ ನಿಮಗೆ ಬರೋ ಅಮೌಂಟ್ USD ನಲ್ಲಿ ಇರುತ್ತೆ. ಅದನ್ನ ನೀವು ಫಾರಿನ್ ಕರೆನ್ಸಿನ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು ಅಂದ್ರೆ ಇಂಟು ಎಕ್ಸ್ಚೇಂಜ್ ರೇಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ಚೇಂಜ್ ರೇಟು ನೀವು ಫಸ್ಟ್ ಸ್ಟೆಪ್ ಅಲ್ಲಿ ತಗೋಬೇಕಾದ್ರೆ 31 ಮಾರ್ಚ್ 2025 ಅಲ್ಲಿ ಏನಿದೆ ಫಸ್ಟ್ ಸ್ಟೆಪ್ಪಿಗೆ ಯಾವಾಗಲೂ ಕೂಡ 31 ಮಾರ್ಚ್ ಅಲ್ಲಿ ಏನು ಎಕ್ಸ್ಚೇಂಜ್ ರೇಟ್ ಇರುತ್ತೆ ಅದನ್ನ ತಗೋಬೇಕು. 31 ಮಾರ್ಚ್ ಅಲ್ಲಿ ಎಷ್ಟಪ್ಪ ಎಕ್ಸ್ಚೇಂಜ್ ರೇಟ್ ಇದೆ ಅಂತ ಹೇಳಿದ್ರೆ ₹78 ಇದೆ. ಸೊ ಇಷ್ಟು ನೀವು ಮಾಡಬೇಕಷ್ಟೇ. ಸೊ ಎಷ್ಟು ಲೋನ್ ತಗೊಂಡಿದ್ರೆ ಫಾರಿನ್ ಕರೆನ್ಸಿನಲ್ಲಿ 20,000 USD, ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟು 5% ಇಂಟ್ರೆಸ್ಟು, ಅಂಡ್ ಎಕ್ಸ್ಚೇಂಜ್ ರೇಟ್ ತಗೋಬೇಕು. ಆಸ್ ಆನ್ 31 ಮಾರ್ಚ್ ಅಲ್ಲಿ ಎಷ್ಟು ಎಕ್ಸ್ಚೇಂಜ್ ರೇಟ್ ಇದೆ ಅದನ್ನ ನೀವು ತಗೋಬೇಕಾಗುತ್ತೆ. ಸೊ ಇಲ್ಲಿ ಹಾಕಿರ್ತೀನಿ 31 ಮಾರ್ಚ್ 2025 ಅಲ್ಲಿ ಏನು ಎಕ್ಸ್ಚೇಂಜ್ ರೇಟ್ ಇರುತ್ತೆ ಅದನ್ನ ನೀವು ತಗೋಬೇಕಾಗುತ್ತೆ. ಈಗ ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 20,000 USD ಇಂಟು 5% ಇಂಟು 78 ಮಾಡಿದ್ರೆ ನಮಗೆ ರುಪೀಸ್ ಅಲ್ಲಿ ಸಿಗುತ್ತೆ. ₹78,000 ನಮಗೆ ಸಿಗುತ್ತೆ. ಇದು ಇಂಟ್ರೆಸ್ಟ್ ಫಾರ್ ದಿ ಪೀರಿಯಡ್. ಇದು ಇಂಟ್ರೆಸ್ಟ್ ಫಾರ್ ದಿ ಪೀರಿಯಡ್ ಅಂತ ಕರಿತೀವಿ. ಮೊದಲನೇದು ಇಂಟ್ರೆಸ್ಟ್ ಫಾರ್ ದಿ ಪೀರಿಯಡ್. ಇಷ್ಟು ಮಾಡಿದ್ರೆ ನಿಮಗೆ ಫಸ್ಟ್ ಸ್ಟೆಪ್ ಮುಗಿದೋಗ್ಬಿಡುತ್ತೆ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಫಾರಿನ್ ಕರೆನ್ಸಿ ಲೋನ್. ಫಾರಿನ್ ಕರೆನ್ಸಿನ ಲೋನ್ ತಗೊಳ್ಳೋದಕ್ಕೆ ಇಂಟ್ರೆಸ್ಟ್ ಕೊಡಬೇಕು. ಸಿಂಪಲ್ ಎಷ್ಟು ಫಾರಿನ್ ಕರೆನ್ಸಿ ಲೋನ್ ತಗೊಂಡಿದ್ದೀವಿ, ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್, ಅಂಡ್ ಆಸ್ ಆನ್ 31 ಮಾರ್ಚ್ ಅಲ್ಲಿ ಎಷ್ಟು ಎಕ್ಸ್ಚೇಂಜ್ ರೇಟ್ ಇದೆ ನೋಡಿಕೊಂಡು ಸಿಂಪ್ಲಿಫೈ ಮಾಡಿ ನಿಮಗೆ ಬರೋದೆ 78,000 ಬರುತ್ತೆ. ಅದು ಸ್ಟೆಪ್ 1 ಅಂತ ಕರಿತೀವಿ, ಇಂಟ್ರೆಸ್ಟ್ ಫಾರ್ ದಿ ಪೀರಿಯಡ್. ನೆಕ್ಸ್ಟ್ ಎರಡನೇ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ ಸ್ಟೆಪ್ 2 ಬಂದು ಇನ್ಕ್ರೀಸ್ ಇನ್ ದಿ ಲಯಬಿಲಿಟಿ ಟುವರ್ಡ್ಸ್ ಪ್ರಿನ್ಸಿಪಲ್ ಅಮೌಂಟ್. ನೋಡಿ, ಎರಡನೇ ಸ್ಟೆಪ್ ಬಂದು ಇನ್ಕ್ರೀಸ್ ಇನ್ ದಿ ಲಯಬಿಲಿಟಿ ಟುವರ್ಡ್ಸ್ ಪ್ರಿನ್ಸಿಪಲ್ ಅಮೌಂಟ್ ಅಂತ ತಗೋಬೇಕು. ಇನ್ಕ್ರೀಸ್ ಇನ್ ದಿ ಲಯಬಿಲಿಟಿ ಟುವರ್ಡ್ಸ್ ಪ್ರಿನ್ಸಿಪಲ್ ಅಮೌಂಟ್. ಪ್ರಿನ್ಸಿಪಲ್ ಅಮೌಂಟ್ಗೆ ಕಂಪೇರ್ ಮಾಡಿದಾಗ ಎಷ್ಟು ಲಯಬಿಲಿಟಿ ಜಾಸ್ತಿ ಆಯಿತು ಅಂತ ಅಷ್ಟೇ ಅರ್ಥ. ಸೊ ನೋಡಿ, ಪ್ರಿನ್ಸಿಪಲ್ ಅಮೌಂಟ್ ಕ್ವಶನ್ ಅಲ್ಲಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಅವರು ಎಷ್ಟು ಲೋನ್ ತಗೊಂಡಿರೋದಪ್ಪ USD 20,000 ಏನು ತಗೊಂಡಿದ್ದಾರೆ. ಈ 20,000 ಈಸ್ ದ ಪ್ರಿನ್ಸಿಪಲ್ ಅಮೌಂಟ್. ಎಷ್ಟು 20,000 USD ತಗೊಂಡಿರೋದ್ರೆ ಆ ಪ್ರಿನ್ಸಿಪಲ್ ಅಮೌಂಟ್ 20,000 ಲೋನ್ ತಗೊಂಡಿರೋದ್ರಿಂದ ಎಷ್ಟು ಅವ್ರಿಗೆ ಲಯಬಿಲಿಟಿ ಜಾಸ್ತಿ ಆಗುತ್ತೆ ಅನ್ನೋದು. ಸೊ ಹಾಗಾಗಿ ನೋಡಿ, ಈಗ ಪ್ರಿನ್ಸಿಪಲ್ ಅಮೌಂಟ್ 20,000 ಇಂಟು ನೀವೇನ್ ಮಾಡಬೇಕು ಅಂದ್ರೆ ಈಗ ನೋಡಿ, ನೀವು ಲೋನ್ ತಗೊಂಡಿರೋದು ಯಾವಾಗ ಫಸ್ಟ್ ಏಪ್ರಿಲ್ ಅಲ್ಲಿ ಎಕ್ಸ್ಚೇಂಜ್ ರೇಟ್ ಎಷ್ಟಿದೆಯಪ್ಪ ₹75 ಇದು. ನಾನು ಲೋನ್ ತಗೋಬೇಕಾದ್ರೆ ₹75 ಎಕ್ಸ್ಚೇಂಜ್ ರೇಟ್ ಇದೆ. ಬಟ್ ಇಂಟ್ರೆಸ್ಟ್ ಕೊಡಕ್ ಹೋದಾಗ 31 ಮಾರ್ಚ್ ಅಲ್ಲಿ ಎಕ್ಸ್ಚೇಂಜ್ ರೇಟ್ ಏನಾಗಿದೆ ₹78 ಆಗಿದೆ. ಹಾಗಾಗಿ ಲೋನ್ ತಗೋಬೇಕಾದ್ರೆ ₹75 ಇತ್ತು, ಇಂಟ್ರೆಸ್ಟ್ ಕೊಡಕ್ ಹೋದಾಗ ₹78 ಆಯ್ತು. ಅಂದ್ರೆ $1ಗೆ ನನಗೆ ₹3 ಜಾಸ್ತಿ ಆಯ್ತು. $1ಗೆ ₹3 ಜಾಸ್ತಿ ಆದ್ರೆ ವಾಟ್ ಅಬೌಟ್ ಫಾರ್ ಪ್ರಿನ್ಸಿಪಲ್ ಅಮೌಂಟ್ $20,000ಗೆ ಎಷ್ಟು ಜಾಸ್ತಿ ಆಯ್ತು? ₹3 ಜಾಸ್ತಿ ಆಯ್ತು $1ಗೆ ಅಂದಾಗ. ಹಾಗಾಗಿ ಇಂಟು 3 ಮಾಡ್ಕೋಬೇಕು, ನೀವು ₹3 ಮಾಡ್ಕೋಬೇಕು. ಈ 3 ಹೇಗ್ ಬಂತು ಅಂದ್ರೆ ₹78 31 ಮಾರ್ಚ್ ಅಲ್ಲಿ ಇರೋದು, ಬಟ್ ನಾನು ಲೋನ್ ತಗೋಬೇಕು ಹೋದಾಗ ₹75 ಇತ್ತು. ಹಾಗಾಗಿ $1ಗೆ ₹3 ಆದ್ರೆ ವಾಟ್ ಅಬೌಟ್ ಫಾರ್ $20,000 ಎಷ್ಟು ಜಾಸ್ತಿ ಆಯ್ತಪ್ಪ ಅಂದ್ರೆ ₹3 ಜಾಸ್ತಿ ಆಯ್ತು. ಇದು ಇನ್ಕ್ರೀಸ್ ಇನ್ ದಿ ಲಯಬಿಲಿಟಿ ಟುವರ್ಡ್ಸ್ ಪ್ರಿನ್ಸಿಪಲ್ ಅಮೌಂಟ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಅಮೌಂಟ್ ಅವರೇ ಕ್ವಶನ್ಸ್ ಅಲ್ಲಿ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ಅಂಡ್ ಎಷ್ಟು ಇನ್ಕ್ರೀಸ್ ಆಯ್ತು ಅಂದ್ರೆ ನೋಡಿ, ಬಿಗಿನಿಂಗ್ ಓಪನಿಂಗ್ ಡೇಟ್ ಅಲ್ಲಿ ಎಷ್ಟು ಎಕ್ಸ್ಚೇಂಜ್ ರೇಟ್ ಇದೆ, ಕ್ಲೋಸಿಂಗ್ ಡೇಟ್ ಅಲ್ಲಿ ಎಕ್ಸ್ಚೇಂಜ್ ರೇಟ್ ಎಷ್ಟಿದೆ, ಡಿಫ್ರೆನ್ಸ್ ಏನಿರುತ್ತೆ ಅಮೌಂಟ್ ತಗೊಂಡ್ರೆ ನಿಮಗೆ ಸಿಗುತ್ತೆ. ಈಗ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಸೆಕೆಂಡ್ ಕಾಲಮ್ಗೆ ಎಷ್ಟು ಆನ್ಸರ್ ಸಿಗುತ್ತೆ, ಸೆಕೆಂಡ್ ಸ್ಟೆಪ್ಗೆ ಎಷ್ಟು ಆನ್ಸರ್ ಸಿಗುತ್ತಪ್ಪ ಅಂದ್ರೆ ರುಪೀಸ್ ಅಲ್ಲಿ ನನಗೆ 60,000 ಇನ್ಕ್ರೀಸ್ ಇನ್ ದಿ ಲಯಬಿಲಿಟಿ ಸಿಗುತ್ತೆ. ಇದು ಎರಡನೇ ಸ್ಟೆಪ್ ನೀವು ಮಾಡಬೇಕಾಗಿರೋದು, ಇನ್ಕ್ರೀಸ್ ಇನ್ ದಿ ಲಯಬಿಲಿಟಿ ಟುವರ್ಡ್ಸ್ ಪ್ರಿನ್ಸಿಪಲ್ ಅಮೌಂಟ್, ಸ್ಟೆಪ್ 2. ನೆಕ್ಸ್ಟ್ ಸ್ಟೆಪ್ 3 ಬಂದು ನೀವೇನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಪ್ಪ ಅಂದ್ರೆ ಇಂಟ್ರೆಸ್ಟ್ ಇಫ್ ಲೋನ್ ಟೇಕನ್ ಇನ್ ಲೋಕಲ್ ಕರೆನ್ಸಿ. ಇಂಟ್ರೆಸ್ಟ್ ಇಫ್ ಲೋನ್ ಟೇಕನ್ ಇನ್ ಲೋಕಲ್ ಕರೆನ್ಸಿನಿ ಲೋನ್ ತಗೊಂಡ್ರೆ ಎಷ್ಟು ಇಂಟ್ರೆಸ್ಟ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಎಲ್ಲಿದೆ ಅಂದ್ರೆ ನೋಡಿ, ಸೆಂಟೆನ್ಸ್ ಅಲ್ಲಿ ಹೇಳಿದೆ ನೋಡಿ,
The corresponding amount could have been borrowed by Surya Limited from the State Bank of India in the local currency at an interest rate of 11% per annum ಅಂತ ಹೇಳಿದ್ದಾರೆ. ಲೋಕಲ್ ಕರೆನ್ಸಿನಲ್ಲಿ ಅಮೌಂಟ್ ಅನ್ನ ಬಾರೋ ಮಾಡಿದ್ರೆ 11% ಇಂಟ್ರೆಸ್ಟ್ ಅಂತ ಚಾರ್ಜ್ ಮಾಡ್ತಾ ಇದ್ದಾರೆ. 11% ಇಂಟ್ರೆಸ್ಟ್ ಅಂತ ಚಾರ್ಜ್ ಮಾಡ್ತಾ ಇದ್ದಾರೆ. ಎಷ್ಟಪ್ಪ ಲೋಕಲ್ ಕರೆನ್ಸಿ ಅಂದ್ರೆ ಸೇಮ್ $20,000 US ಅನ್ನೇ ತಗೊಳ್ತಾ ಇರೋದು. ಲೋಕಲ್ ಕರೆನ್ಸಿನ $20 20,000 ತಗೊಳ್ಳೋದು. ಬಟ್ ಇಂಟ್ರೆಸ್ಟ್ ಎಷ್ಟಪ್ಪ ಅಂದ್ರೆ 11% ಇದೆ ಲೋಕಲ್ ಕರೆನ್ಸಿನಲ್ಲಿ ಇಂಟ್ರೆಸ್ಟ್. ಅವ್ರು ಹೇಳಿದರೆ ಇಂಟ್ರೆಸ್ಟ್ ರೇಟ್ ಲೋಕಲ್ ಕರೆನ್ಸಿನಲ್ಲಿ 11% ಇದೆ. ಸೊ $20,000 ಇಂಟು 11% ಮಾಡಿದ್ರೆ ನಿಮಗೆ US ಅಲ್ಲಿ ಸಿಗುತ್ತೆ. ಅದನ್ನ ರುಪೀಸ್ ಜೊತೆ ನೀವು ಮಲ್ಟಿಪ್ಲೈ ಮಾಡ್ಕೋಬೇಕು. ಯಾಕಂದ್ರೆ ನನಗೆ ಇಂಡಿಯನ್ ರುಪೀಸ್ ಬೇಕು ಅಂದ್ರೆ ಎಕ್ಸ್ಚೇಂಜ್ ರೇಟ್ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಮಲ್ಟಿಪ್ಲೈ ವಿತ್ ಎಕ್ಸ್ಚೇಂಜ್ ರೇಟ್ 75 ರುಪೀಸ್ ಜೊತೆ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಸ್ಟೆಪ್ 3 ನಲ್ಲಿ ತಗೋಬೇಕಾದ್ರೆ ಬಿಗಿನಿಂಗ್ ಆಫ್ ದಿ ಇಯರ್ ಏನಿರುತ್ತೆ ಅದನ್ನೇ ತಗೋಬೇಕು. ಸೊ ಹಾಗಾಗಿ ಥರ್ಡ್ ಸ್ಟೆಪ್ ಅಲ್ಲಿ ತಗೋಬೇಕಾದ್ರೆ 142024 ಅಲ್ಲಿ ಏನ್ ಎಕ್ಸ್ಚೇಂಜ್ ರೇಟ್ ಇರುತ್ತೆ ಅದೇ ತಗೋಬೇಕು. ಬಟ್ ಸ್ಟೆಪ್ 3ಗೆ ಮಾಡಿ ಲೋನ್ ಇರೋದು $20,000, ಇಂಟ್ರೆಸ್ಟ್ ರೇಟ್ ಬಂದು 11% ಇದೆ ಅಂಡ್ ಎಕ್ಸ್ಚೇಂಜ್ ರೇಟು ಫಸ್ಟ್ ಏಪ್ರಿಲ್ ಅಲ್ಲಿ 75 ರುಪೀಸ್ ಇದೆ. ಸೊ ಅಷ್ಟನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸಿಂಪ್ಲಿಫೈ ಮಾಡಿದ್ರೆ ರುಪೀಸ್ ಅಲ್ಲಿ ಸಿಗುತ್ತೆ 1,65,000 ನಿಮ್ಗೆ ಸಿಗುತ್ತೆ. ಇದು ಸ್ಟೆಪ್ 3 ಇಂಟ್ರೆಸ್ಟ್ ಇಫ್ ಲೋನ್ ಟೇಕನ್ ಇನ್ ಲೋಕಲ್ ಕರೆನ್ಸಿ. ಲೋಕಲ್ ಕರೆನ್ಸಿನಲ್ಲಿ ಲೋನ್ ಅನ್ನು ತಗೊಂಡ್ರೆ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ. ಸೊ ಅವರೇ ಹೇಳಿರ್ತಾರೆ ಎಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ ಲೋಕಲ್ ಕರೆನ್ಸಿ ಅಂತ. ಸೇಮ್ ಅಮೌಂಟ್ ಮೇಲೆ ಅಷ್ಟು ಪರ್ಸೆಂಟ್ ಮಲ್ಟಿಪ್ಲೈ ಮಾಡಿ ಬಟ್ ಎಕ್ಸ್ಚೇಂಜ್ ರೇಟು ಬಿಗಿನಿಂಗ್ ಆಫ್ ದಿ ಇಯರ್ ಅಲ್ಲಿ ಏನಿರುತ್ತೆ ಅದನ್ನೇ ತಗೋಬೇಕು. ಇದು 3ನೇ ಸ್ಟೆಪ್. ಇದಾದ್ಮೇಲೆ ಇನ್ನೊಂದು ಸ್ಟೆಪ್ ಇರುತ್ತೆ, 4ನೇ ಸ್ಟೆಪ್, ದಟ್ ಈಸ್ ಸ್ಟೆಪ್ 4 ಅಂತ ಬಂದು. ಸ್ಟೆಪ್ 4 ಈ 3 ಸ್ಟೆಪ್ ಮಾಡಿದ್ರೆ ಇನ್ನೆಲ್ಲ ಆನ್ಸರ್ಸ್ ನಿಮಗೆ ಮುಗಿದೋಯ್ತು ಅಂತ ಅರ್ಥ. ಏನಪ್ಪಾ ಅಂದ್ರೆ ಸ್ಟೆಪ್ 4 ನೋಡಿ, ಮೊದಲ 3 ಸ್ಟೆಪ್ ಮಾಡಿದ್ರೆ 4ನೇ ಸ್ಟೆಪ್ ನಿಮಗೆ ಈಸಿ ಆಗುತ್ತೆ. ಆ 4ನೇ ಸ್ಟೆಪ್ ಏನಪ್ಪಾ ಅಂದ್ರೆ ಇದು ಸ್ಟೆಪ್ 4 ಬಂದು ಡಿಫರೆನ್ಸ್ ಬಿಟ್ವೀನ್ ಇಂಟ್ರೆಸ್ಟ್ ಆನ್ ಲೋಕಲ್ ಕರೆನ್ಸಿ ಅಂಡ್ ಫಾರಿನ್ ಕರೆನ್ಸಿ. ನೋಡಿ, ಇಂಟ್ರೆಸ್ಟ್ ಆನ್ ಲೋಕಲ್ ಕರೆನ್ಸಿ ಅಂಡ್ ಫಾರಿನ್ ಕರೆನ್ಸಿ ಏನಿದೆ ಅದ್ರದ ಡಿಫರೆನ್ಸ್ ತಗೋಬೇಕು. ಅಂದ್ರೆ ನಾವು ತಗೋಬೇಕಾದ್ರೆ ಸ್ಟೆಪ್ 3 ಮೈನಸ್ ಸ್ಟೆಪ್ 1 ಅಂತ ತಗೊಳ್ತೀವಿ. ಸ್ಟೆಪ್ 3 ಮೈನಸ್ ಸ್ಟೆಪ್ 1 ಅಂತ ತಗೋಬೇಕು. ಸ್ಟೆಪ್ 3 ನಲ್ಲಿ ಇಂಟ್ರೆಸ್ಟ್ ಆನ್ ಲೋಕಲ್ ಕರೆನ್ಸಿನಲ್ಲಿ ಇದೆ, ದಟ್ ಇಸ್ ಇಂಡಿಯನ್ ಕರೆನ್ಸಿ. ಅಂಡ್ ಸ್ಟೆಪ್ 1 ಅಲ್ಲಿ ಬಂದು ಫಾರಿನ್ ಕರೆನ್ಸಿನ ಇದೆ. ಎರಡು ಡಿಫರೆನ್ಸ್ ಅನ್ನ ತಗೋಬೇಕು. ಹಾಗಾಗಿ ಡಿಫರೆನ್ಸ್ ಅನ್ನ ನೀವು ತಗೊಳ್ತೀರಾ ಅಂತ ಹೇಳಿದ್ರೆ 1,65,000 ಮೈನಸ್ 78,000. ಸ್ಟೆಪ್ 4 ಯಾವಾಗಲೂ ಕೂಡ ಇದೇ ಮಾಡಬೇಕು. ಡಿಫರೆನ್ಸ್ ಬಿಟ್ವೀನ್ ಇಂಟ್ರೆಸ್ಟ್ ಆನ್ ಲೋಕಲ್ ಕರೆನ್ಸಿ ಅಂಡ್ ಫಾರಿನ್ ಕರೆನ್ಸಿ ಡಿಫರೆನ್ಸ್ ತಗೊಳ್ಳಿ. 1,65,000 ಇಂಟ್ರೆಸ್ಟ್ ಸ್ಟೆಪ್ 3 ನಲ್ಲಿ ಇರೋ ಆನ್ಸರು ಮೈನಸ್ ಸ್ಟೆಪ್ 1 ಅಲ್ಲಿ ಇರೋ ಆನ್ಸರು 78,000 ಇದೆ. ಸೊ ಡಿಫರೆನ್ಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥ ಆನ್ಸರ್ಸ್ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ 1,65,000 ಮೈನಸ್ 78 ಮಾಡಿದ್ರೆ ನಿಮಗೆ ಬರ್ತಕ್ಕಂಥ ಆನ್ಸರು 87,000 ಸಿಗುತ್ತೆ. ಇದು ಸ್ಟೆಪ್ 4 ಅಂತ ಕರಿತೀವಿ. ಈ 4 ಸ್ಟೆಪ್ ಕರೆಕ್ಟ್ ಆಗಿ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಇಂಟ್ರೆಸ್ಟ್ ಆನ್ ಫಾರಿನ್ ಕರೆನ್ಸಿ ಲೋನ್. ಸೆಕೆಂಡ್ ಸ್ಟೆಪ್ ಇನ್ಕ್ರೀಸ್ ಇನ್ ದಿ ಲಯಬಿಲಿಟಿ ಟುವರ್ಡ್ಸ್ ಪ್ರಿನ್ಸಿಪಲ್. ಥರ್ಡ್ ಸ್ಟೆಪ್ ಇಂಟ್ರೆಸ್ಟ್ ಇಫ್ ಲೋನ್ ಟೇಕನ್ ಇನ್ ಫಾರಿನ್ ಕರೆನ್ಸಿ. ಅಂಡ್ ಸ್ಟೆಪ್ 4 ಬಂದು ಡಿಫರೆನ್ಸ್ ಬಿಟ್ವೀನ್ ಸ್ಟೆಪ್ 3 ಅಂಡ್ ಸ್ಟೆಪ್ 1 ಅನ್ನ ತಗೋಬೇಕು. ಈ 4 ಸ್ಟೆಪ್ ಮಾಡಿದ್ದಾದ್ರೆ ಮಾತ್ರನೇ ನೀವು ಬಾರೋಯಿಂಗ್ ಕಾಸ್ಟ್ ಮಾಡ್ಲಿಕ್ಕೆ ಆಗೋದು. ಈಗ ನೀವು ಕ್ಯಾಲ್ಕುಲೇಷನ್ ಬಾರೋಯಿಂಗ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಹೇಗೆ ನೀವು ಬಾರೋಯಿಂಗ್ ಕಾಸ್ಟ್ ಅನ್ನ ಈ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ನೋಡಿ, ಇಷ್ಟು ನೀವು ಮಾಡಿದ್ರೆ ನೀವು ಬಾರೋಯಿಂಗ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಾದ್ರೆ ನೀವೇನೇನ್ ತಗೋಬೇಕಪ್ಪ ಅಂದ್ರೆ ಸ್ಟೆಪ್ 1 ದಟ್ ಈಸ್ ಇಷ್ಟು ನೀವು ಮಾಡಿದ್ರೆ ಬಾರೋಯಿಂಗ್ ಕಾಸ್ಟ್ ಅನ್ನ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಸ್ಟೆಪ್ 1 ಏನಿರುತ್ತೆ ಸ್ಟೆಪ್ 1 ಅನ್ನ ನೀವು ತಗೋಬೇಕು. ಸ್ಟೆಪ್ 1 ಏನಿದೆಯಪ್ಪ ಅಂದ್ರೆ ಇಂಟ್ರೆಸ್ಟ್ ಆನ್ ಫಾರಿನ್ ಕರೆನ್ಸಿ ಲೋನ್ ಫಾರ್ ದಿ ಪೀರಿಯಡ್. ಎಷ್ಟಿದೆ ಆನ್ಸರ್ಸ್ ಅಂತ ಹೇಳಿದ್ರೆ 78,000 ಇದೆ. ನನಗೆ ರುಪೀಸ್ ಅಲ್ಲಿ ಇರೋ ತಗೊಳ್ಳಿ, 78,000 ಇದೆ. ಇದಕ್ಕೆ ನೀವೇನ್ ಮಾಡಿ ಅಂದ್ರೆ ಆಡ್ ಸ್ಟೆಪ್ 1ಗೆ ಆಡ್ ಸ್ಟೆಪ್ 4. ಸ್ಟೆಪ್ 4 ಏನಿದೆ ಡಿಫರೆನ್ಸ್ ಬಿಟ್ವೀನ್ ಇಂಟ್ರೆಸ್ಟ್ ಆನ್ ಲೋಕಲ್ ಕರೆನ್ಸಿ ಅಂಡ್ ಫಾರಿನ್ ಕರೆನ್ಸಿ ಏನ್ ಡಿಫರೆನ್ಸ್ ಇದೆ ಈ ಸ್ಟೆಪ್ 4 ಅನ್ನ ನೀವು ಆಡ್ ಮಾಡಿ. ಸೊ ಸ್ಟೆಪ್ 4 ಅನ್ನ ಆಡ್ ಮಾಡಿದ್ರೆ ಎಷ್ಟಿದ್ಯಪ್ಪ ಆನ್ಸರ್ ಸ್ಟೆಪ್ 4 ಅಲ್ಲಿ ಅಂತ ಹೇಳಿದ್ರೆ ಆಡ್ ಸ್ಟೆಪ್ 4 ಡಿಫರೆನ್ಸ್ ಬಿಟ್ವೀನ್ ಇಂಟ್ರೆಸ್ಟ್ ಆನ್ ಫಾರಿನ್ ಕರೆನ್ಸಿ ಅಥವಾ ಲೋಕಲ್ ಕರೆನ್ಸಿ ಏನ್ ಡಿಫರೆನ್ಸ್ ಇದೆ ಅದನ್ನ ಆಡ್ ಮಾಡಿ. ಎಷ್ಟಿದೆ ಅಂದ್ರೆ ಸ್ಟೆಪ್ 4 ಅಲ್ಲಿ ಬಂದು 87,000 ಇದೆ, 87,000. ಸೊ ಈಗ ನೀವು ಇವೆರಡು ಆಡ್ ಮಾಡಿದ್ರೆ ಸ್ಟೆಪ್ 1 ಮತ್ತೆ ಸ್ಟೆಪ್ 4 ಏನಿದೆ ಸೊ ಇವೆರಡು ಆಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ಬಾರೋಯಿಂಗ್ ಕಾಸ್ಟ್ ಅಂತ ಕರಿತೀವಿ. ಸೊ ಈಗ 78,000 ಪ್ಲಸ್ 78,000 ಪ್ಲಸ್ 87,000 ಇವೆರಡು ಆಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಬಾರೋಯಿಂಗ್ ಕಾಸ್ಟ್ ಎಷ್ಟಪ್ಪ ಅಂದ್ರೆ ಬಾರೋಯಿಂಗ್ ಕಾಸ್ಟ್ 1,65,000 ನಿಮಗೆ ಬಾರೋಯಿಂಗ್ ಕಾಸ್ಟ್ ಸಿಗುತ್ತೆ.
ಸೊ ಇಷ್ಟು ಆನ್ಸರ್ಸ್ ಅನ್ನ ನೀವು ಮಾಡಬೇಕಾಗಿರೋದು. ಎಕ್ಸ್ಪೆಷಲಿ ಇದು ಈಸಿ ಕ್ವಶನ್, ಫಾರಿನ್ ಕರೆನ್ಸಿನಲ್ಲಿ ಕೊಟ್ಟಾಗ ನೀವು ಹೀಗೆ ಮಾಡಬೇಕು. ಈ 4 ಸ್ಟೆಪ್ ಅನ್ನ ಮಾಡಿದ್ರೆ ನಿಮಗೆ ಈ ಆನ್ಸರ್ಸ್ ಬಂದೋಗ್ಬಿಡುತ್ತೆ. ಸೊ ಈ 4 ಸ್ಟೆಪ್ ಮಾಡಿದಾದ್ಮೇಲೆ ಸ್ಟೆಪ್ 1 ಪ್ಲಸ್ ಸ್ಟೆಪ್ 4 ನೀವು ಎರಡು ಆಡ್ ಮಾಡಿದ್ರೆ ನಿಮಗೆ ಬಾರೋಯಿಂಗ್ ಕಾಸ್ಟ್ ಸಿಗುತ್ತೆ. ಇದು ಒಂದು ಕ್ವಶನ್, ನೀವು ಫಾರಿನ್ ಕರೆನ್ಸಿ ಮೇಲೆ ಬಾರೋಯಿಂಗ್ ಕಾಸ್ಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾದಂತಹ ಒಂದು ಕ್ವಶನ್. ಓಕೆ, ಥ್ಯಾಂಕ್ ಯು.